ನಗರಸಭೆಯ ಪೈಪ್ ಕಳ್ಳತನಕ್ಕೆ ಸಂಬಂಧಿಸಿ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು ಮತ್ತು ಅದರಿಂದಾದ ನಷ್ಟವನ್ನು ಅವರಿಂದ ವಸೂಲಿ ಮಾಡಿ ನಗರಸಭೆಗೆ ಮರುಭರಣ ಮಾಡುವಂತಾಗಬೇಕು ಎಂದು ಶಿರ್ಸಿ ನಗರಸಭೆ ಸದಸ್ಯ ಹಾಗೂ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಹೇಳಿದರು. ಅವರು ಶಿರ್ಸಿಯಲ್ಲಿ ಬಿಜೆಪಿ ನಗರ ಮಂಡಲ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪೈಪ್ ಕಳ್ಳತನದಿಂದ ಶಿರ್ಸಿ ನಗರ ಸಭೆಯ ಮಾನ ಹಾಳಾಗುತ್ತಿದೆ. ಈ ಕೂಡಲೇ ಪೊಲೀಸ್ ತನಿಖೆ ಚುರುಕುಗೊಳಿಸಬೇಕಿದೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಪೊಲೀಸರು ಕೆಲಸ ಮಾಡಬೇಕಿದೆ ಎಂದು ಅವರು ಆಗ್ರಹಿಸಿದರು. ತಮಗೆಲ್ಲ ತಿಳಿದಿರೋ ಹಾಗೆ ಶಿರ್ಸಿ ಪ್ರತಿಷ್ಠಿತ ನಗರಸಭೆ ಇವತ್ತು ಪೈಪ್ ಕಳ್ಳತನಾಗಿ ಏನು ನಗರ ತುಂಬ ಹೆಸರು ಹಾಳು ಮಾಡ್ಕೊಳ್ತಾ ಇರೋಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಆದ ಕಾರಣ ಈ ತನಿಖೆ ಚುರುಕು ಮಾಡೋ ಸಲುವಾಗಿ ನಾವು ಸಹಾಯಕ ಆಯುಕ್ತರಿಗೆ ಮತ್ತು ಪೊಲೀಸ್ ಇಲಾಖೆಯಲ್ಲಾದಂಥ DYSP ಅವರಿಗೆ ಮನವಿ ಕೊಡಲು ಆಗಮಿಸಿದಂತಹ ಶಿರ್ಸಿ ನಗರಸಭೆಯ ಅಧ್ಯಕ್ಷರಾದ ಶರ್ಮಿಳಾ ಮದನಗಿರಿ ಅವರೇ, ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್ರವರೇ, ಭಾರತೀಯ ಜನತಾ ಪಾರ್ಟಿಯ ಮಾಧ್ಯಮ ಸಂಚಾಲಕರಾದ ಜಿಲ್ಲಾ ಮಾಧ್ಯಮ ಸಂಚಾಲಕರಾದ ಡಾನಿ ಡಿಸೋಜಾ ಅವರೇ, ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಹಿರಿಯ ಮುಖಂಡರಾದ ನಂದನ್ ಸಾಗರ್ ಮಾತನಾಡಿ, ಶಿರ್ಸಿ ನಗರಸಭೆಗೆ ಉತ್ತಮ ಹೆಸರಿದೆ. ಆದರೆ ಪೈಪ್ ಕಳ್ಳತನ ಶಿರ್ಸಿ ನಗರಸಭೆಗೆ ಕಪ್ಪು ಚುಕ್ಕೆಯಂತಾಗಿದೆ. ಪೊಲೀಸರು ಸಾಕಷ್ಟು ಸಮರ್ಥರಿದ್ದರೂ ಸಹ ಯಾಕೆ ತಡವಾಗುತ್ತಿದೆ ಎಂಬುದು ತಿಳಿಯುತ್ತಿಲ್ಲ. ತಪ್ಪನ್ನು ಯಾರೇ ಮಾಡಿದರೂ ಸಹ ಕ್ರಮವಾಗಬೇಕಿದೆ ಎಂದರು. ನಾವು ಏನ್ ಚುನಾವಣೆಯಿಂದ 17 ಜನ ನಗರಸಭಾ ಬಿಜೆಪಿ ಸದಸ್ಯರು ಆರಿಸಿ ಬಂದ್ವಿ. ನಂತರದಲ್ಲಿ 7 ಜನ ಪಕ್ಷೇತರರಿಂದ ನಮ್ದು 19ಕ್ಕೆ ಬಲ ಏರ್ತು. ಆ 19ರ ಬಲದಿಂದ ನಾವು ನಗರಸಭೆಯಲ್ಲಿ ಆಡಳಿತ ಮಾಡ್ತಾ ಇದ್ದೇವೆ. ಶಿರ್ಸಿ ನಗರಸಭೆಗೆ ಒಂದು ಉತ್ತಮ ಹೆಸರುಂಟು. ನಾವು ಕಳೆದ 2 ಸೀಟು 3 ಸೀಟಿಂದ ಬಿಜೆಪಿ ಆರಿಸಿ ಬಂದು ಇವತ್ತಿನ ದಿನ ನಾವು 19 ಸೀಟಿಗೆ ಮುಟ್ಟಿದ್ದೇವೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಶಿರ್ಸಿ ನಗರಸಭೆಗೆ ಶಿರ್ಸಿ ಜನ ಏನ್ ಬಿಜೆಪಿ ಬೆಂಬಲ ಕೊಡ್ತಾ ಇದ್ದಾರೆ ಅದನ್ನ ನಾವು ಇವತ್ತಿನ ದಿನ ಕಾಣಬಹುದು. ಆದ್ರೆ ಏನ್ ನಡೆದದೆ ಈಗ 15 ದಿನದ ಹಿಂದೆ ಪೈಪ್ ಕಳ್ಳತನ ಇದೊಂದು ಕಪ್ಪು ಚುಕ್ಕೆ. ಇದು ಯಾವುದೇ ಕಾರಣಕ್ಕೂ ನಮ್ಮ ಶಿರ್ಸಿ ಪೊಲೀಸ್ ಇಲಾಖೆ ಎಂತೆಂತ ಕಠಿಣವಾದ ಆರೋಪಗಳನ್ನ ಇರ್ಬೋದು, ಕಳ್ಳತನ ಇರ್ಬೋದು, ಎಲ್ಲವನ್ನು ಭೇದಿಸಿ ಹಿಡಿದಂತ ಪೊಲೀಸ್ ಇಲಾಖೆ. ಈ ನಗರಸಭೆ ಯಾಕೆ ಇನ್ನೂ 15 ದಿವಸ ಆದ್ರೂ ಲೇಟ್ ಆಗ್ತಾ ಉಂಟು? ಈಗಾಗಲೇ ನಾನು ಪೊಲೀಸ್ ಇಲಾಖೆಗೆ ಹೇಳ್ತೇನೆ, ಈಗಾಗಲೇ ಅವರು JCB ಮತ್ತು ಕ್ರೇನು ಎಲ್ಲದೂ ಸೀಸ್ ಮಾಡಿದ್ದಾರೆ. ಆರೋಪಿ ಇನ್ನೂ ಸಿಗ್ಲಿಲ್ಲ. ಆರೋಪಿಗೆ ಮತ್ತು ಜನರಿಗೆ ಯಾರೇ ಬೆಂಬಲ ಮಾಡಿದ್ರು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ವಿರೋಧಿಸುತ್ತದೆ ಇದನ್ನ. ಮತ್ತು ಮುಂದಿನ ದಿನದಲ್ಲಿ ಅದನ್ನ ಯಾರೇ ಬೇಕಾದ್ರೆ ನಮ್ಮ ನಗರಸಭೆ ಸದಸ್ಯರೇ ಆಗಿದ್ರು ಪಕ್ಷದಿಂದ ಉಚ್ಚಾಟನೆ ಮಾಡೋ ತನಕನೂ ಬಿಡೋದಿಲ್ಲ. ನಾವು ಮುಂದಿನ ದಿನ ಅವ್ರ ಮೇಲೆ ಉಗ್ರವಾದ ಕ್ರಮವನ್ನು ತಗೊಳ್ತೇವೆ. ಈಗಾಗಲೇ ನಾವು ಪಕ್ಷದ ಪ್ರಮುಖರ ಹತ್ರನೂ ಮಾತಾಡಿದ್ದೇವೆ. ಇದು ಕುಲಂಕುಷವಾಗಿ ತನಿಖೆ ಆಗಿ ಶಿರ್ಸಿಯ ಸಾರ್ವಜನಿಕರಿಗೆ ಆದಷ್ಟು ಬೇಗ ನ್ಯಾಯ ಸಿಗುವಂತಾಗಬೇಕು. ಶಿರ್ಸಿ ನಗರಸಭೆಗೆ ಏನು ಹಾನಿಯಾಗಿದೆ 40-45 ಲಕ್ಷ ರೂಪಾಯಿ ಅದು ಭರಣ ಆಗಬೇಕು ಮುಂದಿನ ದಿನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಯಾವತ್ತೂ ಪೊಲೀಸ್ ಇಲಾಖೆ ಜೊತೆಗೆ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಭಾರತೀಯ ಜನತಾ ಪಕ್ಷದಿಂದ. ಇದಿಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್ ಮಾತನಾಡಿದರು. ಪೈಪ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಯಾರೇ ಇದ್ದರೂ ಸಹ ಅವರನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಸಹಾಯಕ ಆಯುಕ್ತರಿಗೆ ಹಾಗೂ DYSPಗೆ ಇದೇ ವೇಳೆ ಮನವಿಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರ ಮಂಡಲ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಮಹಾಂತೇಶ್ ಹಾದಿಮನಿ, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ವೀಣಾ ಶೆಟ್ಟಿ, ಶ್ರೀಕಾಂತ್ ನಾಯ್ಕ್, ಡೋನಿ ಡಿಸೋಜಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.